यादितरतश्चार्थेष्वभिघ्नस्वराट् तेने ब्रह्महृदायादिकवगे मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि प्रतिस्थोऽपि पुरुषो नाज्यते प्राकृतैर्गुणैः अविकाराद कर्तृत्वान् निर्गुಣಜ್ಜಲರ್ಕವತ್ ಜೀವ ಪರಮಾತ್ಮರಲ್ಲಿ ಜೀವ ಮತ್ತು ಪರಮಾತ್ಮರಲ್ಲಿ ಏನು ಭೇದ ಇದೆ ಅಂತ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಏನು ಹೇಳಬೇಕಾಗಿದೆ? ಪ್ರಕೃತಿ ಪುರುಷರ ಲಕ್ಷಣವನ್ನ ಹೇಳಬೇಕು. ಪ್ರಕೃತಿ ಪುರುಷರ ಲಕ್ಷಣವನ್ನ ಹೇಳ್ತಾ ಇದ್ದಾಗ ಈ ಹಿಂದಿನ ಅಧ್ಯಾಯದಲ್ಲಿ ಎಲ್ಲ ಪ್ರಕೃತಿಯ ಲಕ್ಷಣವನ್ನ ಹೇಳಿದ್ರು. ಹೇಳಿದ್ಮೇಲೆ ಈಗ ಮತ್ತೆ ಪರಮಾತ್ಮನ ಮಹಿಮೆಯನ್ನು ಹೇಳಿ ಹೊರಟಿದ್ದಾರೆ ಈ ಅಧ್ಯಾಯದಲ್ಲಿ. ಭಗವಂತ ಮತ್ತು ಜೀವ ಇವರಿಬ್ಬರೂ ಕೂಡ ಒಂದೇ ದೇಹದಲ್ಲಿ ಇದ್ರು, ಇಬ್ಬರಿಗೂ ಭೇದ ಅದ. ಅದನ್ನ ಈ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ದೇವರು ನಮ್ಗಿಂತ ವಿಲಕ್ಷಣ, ಭಿನ್ನ ಅಂತ ಹೇಳಬೇಕು. ಆಶ್ಚರ್ಯ ಏನು ಅಂದ್ರೆ, ಒಂದೇ ದೇಹದಲ್ಲಿ ಇದ್ರೂ ಜೀವನಿಗೆ ಈ ದೇಹದಿಂದ ಆಗುವ ಎಲ್ಲ ಸಮಸ್ಯೆಗಳು ಅಥವಾ ಅದಕ್ಕೇನೋ ಸಂಬಂಧಗಳೆಲ್ಲ ಅವನಿಗಾಗ್ತಾವ, ಪರಮಾತ್ಮಗೆ ಮಾತ್ರ ಏನೂ ಆಗೋದಿಲ್ಲ. ಜಗನ್ನಾಥದಾಸರು ಒಂದು ದೃಷ್ಟಾಂತ ಕೊಡ್ತಾನೆ. ಏನು? ಒಂದೇ ಸಂಧ್ಯಾ ವಂದನೆಯನ್ನ ಮಾಡಿ, ಯಾರೋ ಅಪ್ಪ ಮಕ್ಕಳಿಬ್ರು ಬಾಜು ಬಾಜು ಕೂತ್ ಸಂಧ್ಯಾ ಮಾಡ್ತಿರ್ತಾರೆ. ಒಂದೇ ಸಂಧ್ಯಾ ವಂದನೆ ಮಾಡಿ ಕೊನೆಗೆ ಗೋತ್ರ ಪ್ರವರಗಳನ್ನ ಬೇರೆ ಬೇರೆ ಉಚ್ಚಾರಣೆ ಮಾಡ್ತಾರ. ಇಬ್ರು ಸಂಧ್ಯಾವನೆ ಒಂದ ಮಾಡಿರ್ತಾರೆ, ಎಲ್ಲ ಮಂತ್ರ ಅವ ಕರೆಕ್ಟ್ ಇರ್ತಾವೆ. ಅಲ್ಲಿ ತನಕ ಶಾಂತಿ 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 ಅಂತಿರ್ತಿರ್ಲಿ ಒಟ್ರು. ಆ ಶಾಂತಿ ಬರೋ ತನಕನೂ ಎಲ್ಲ ಬರೋಬ್ಬರಿ ಇರ್ತಾವ. ಮುಂದೆ ಅವ ತಂದ್ ಹೇಳ್ಬೇಕು, ಇವಂದ್ ಹೇಳ್ಬೇಕು. ನಮ್ಮ ಅಪ್ಪಂದ ಹೆಸರು ಹೇಳ್ತೀನಿ ಅಂತ ಅಲ್ಲಿಗೆ ಬರೋದಿಲ್ಲ ಮಗುಗ. ನಮ್ಮ ಅಪ್ಪನ ಹೆಸರು ಹೇಳ್ತೀನಿ, ನಮ್ಮ ಅಪ್ಪನ ಮೇಲೆ ಭಾಳ ಪ್ರೀತಿ ನನಗೆ, ಹಿಂಗೆ ನಮ್ಮ ಅಪ್ಪನ ಹೆಸರು ಹೇಳ್ಬಿಡ್ತೀನಿ ಅಂತ ಹಿಂಗೆ ಅಲ್ಲಿಗೆ ಬರೋದಿಲ್ಲ. ಅವೇನು ಹೇಳ್ಬೇಕು? ಅವಾಗ ತನ್ನ ಪ್ರವರ ಅಂದ್ರೆ ಗೋತ್ರ ಪ್ರವರಗಳು ತನ್ನ ನಾಮವನ್ನು ಹೇಳ್ಬೇಕು, ಅವ ಅಪ್ಪ ತನ್ನ ನಾಮವನ್ನು ಹೇಳ್ಬೇಕು. ನೋಡ್ರಿ, ಒಂದೇ ಸಂಧ್ಯಾವನ್ನೇನು ಮಾಡಿದ್ರು ಕೊನೆಗೆ ಪ್ರಾಂತಕದಲ್ಲಿ ಇಬ್ಬರು ವ್ಯತ್ಯಾಸ ಆಗ್ತದೆ. ಹೆಂಗೋ ಹಂಗೆ ಒಂದೇ ದೇಹದಲ್ಲಿ ಇದ್ರು ಜೀವ ಪರಮಾತ್ಮರು, ಅವ್ರಲ್ಲಿ ವ್ಯತ್ಯಾಸ ಉಂಟು ಮತ್ತು ಜಗನ್ನಾಥದಾಸರು ದೃಷ್ಟಾಂತವನ್ನು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಭಾಗವತಾಚಾರ್ಯನ ದೃಷ್ಟಾಂತ ಕೊಡ್ತಾರೆ. ಜೀವ ಪರಮಾತ್ಮ ಇಬ್ರು ಒಂದೇ ದೇಹದಲ್ಲಿ ಇದ್ರೂ ಕೂಡ ಪರಮಾತ್ಮನಿಗೆ ಆ ದೇಹದಿಂದ ಉಂಟಾಗುವಂತಹ ದುಃಖಾದಿಗಳ ಭೋಗ ಇಲ್ಲ, ಜೀವನಿಗದ. ಯಾಕ? ಪ್ರಕೃತಿಸ್ಥೋಪಿ ಪುರುಷ, ಪ್ರಕೃತಿಯಲ್ಲಿ ನಿರ್ಮಾಣವಾದ ಈ ದೇಹದಲ್ಲಿ ಇದ್ರೂ ಕೂಡ ಪ್ರಾಕೃತೈರ್ಗುಣೈ ನಾಜ್ಯತೆ, ಪ್ರಾಕೃತಿಕವಾದ ಗುಣಗಳಿಂದ ಲೇಪಕ್ಕೊಳಗಾಗೋದಿಲ್ಲ. ಕಾರಣ ಅವಿಕಾರಾತ್, ವಿಕಾರವಿಲ್ಲದವನು. ಅಕರ್ತೃತ್ವಾತ್, ಯಾವುದಕ್ಕೂ ಕೂಡ ಪರತಂತ್ರ ಕರ್ತೃವಲ್ಲ, ಇನ್ನೊಬ್ಬರ ಅಧೀನನಾದ ಕರ್ತೃವಲ್ಲ. ಯಾವಾಗ ಲೇಪ ಆಗ್ತದೆ? ಪರತಂತ್ರ ಕರ್ತೃವಾಗಿದ್ರೆ ಲೇಪ ಆಗ್ಬೇಕು. ಇನ್ನೊಬ್ಬರ ಅಧೀನನಾಗಿದ್ದ ಅಂದ್ರೆ ಲೇಪ ಹಾಕೋತ ಹೋಗ್ತದೆ. ಸ್ವತಂತ್ರ ಕರ್ತೃವಾದ್ದರಿಂದ ಲೇಪ ಇಲ್ಲ. ನಿರ್ಗುಣತ್ವಾತ್, ಸತ್ವಾದಿ ಗುಣ ಶೂನ್ಯನಾಗಿದ್ದಾನೆ. ದೃಷ್ಟಾಂತ ಕೊಟ್ರು. ಜಲ ಅರ್ಕವತ್ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಜಲ ಅರ್ಕವತ್ ಅಂದ್ರೆ ಏನು ಅಂದ್ರೆ, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಮೂಡಿರ್ತದೆ. ನೀರಿನಲ್ಲಿ ಏನಾಗಿರ್ತದೆ? ಸೂರ್ಯನ ಪ್ರತಿಬಿಂಬ ಮೂಡಿರ್ತದೆ. ಮೂಡಿದಾಗ ನೀರು ಚಲಿಸಿದರೆ ಸೂರ್ಯಂಗೇನು ಸಂಬಂಧ ಅದ? ಸೂರ್ಯಗೇನು ದೋಷ ಇಲ್ಲೇ ಇಲ್ಲದು. ಜಲಾರ್ಕವತ, ನೀರಿನಲ್ಲಿ ಪ್ರತಿಬಿಂಬ ಬಿದ್ದಿರ್ತದೆ, ಆದ್ರೆ ಆ ನೀರಿನ ದೋಷ ಸೂರ್ಯಂಗೇನು ಹತ್ತಂಗಿಲ್ಲ, ನೀರಲ್ಲಿ ಆಡ್ತದೆ. ಪ್ರತಿಬಿಂಬಕ್ಕೆ ಏನು ಸಂಬಂಧ ಅದ? ಅದಕ್ಕೆ ಪ್ರತಿಬಿಂಬಕ್ಕೆ ಏನೂ ಇಲ್ಲ. ಅದಕ್ಕೆ ನಮಗನಿಸ್ತದೆ ನೀರು ಅಳ್ಳಾಡಿದ್ದಕ್ಕೆ ಅದು ಅಳ್ಳಾಡಿತು ಅಂತ ಅನಿಸ್ತದೆ. ವಸ್ತುಸ್ಥಿತಿ ಏನು ಅಂದ್ರೆ ಅದೇನು ಸಂಬಂಧ ಇಲ್ಲ ಇಲ್ಲ ಅದಕ್ಕೆ. ಅದಕ್ಕೆ ಹೇಳ್ತಾರ ಜಲಾರ್ಕವತ್ ಜೀವ. ಇದನ್ನ ಹಿಂಗೆ ಹೇಳ್ಯಾರ. ಅಥವಾ ಹಿಂಗ ಜಲಾರ್ಕವತ ಎಂಬ ದೃಷ್ಟಾಂತ ಜೀವಗ. ಇದು ಚಲಿಸಿದ ಕೂಡಲೇ ಪ್ರತಿಬಿಂಬ ಚಲಿಸ್ತದಲ್ಲ, ಹಂಗೆ ಜೀವ ಇದ್ದಾನ. ದೇಹಕ್ಕೆ ಏನರ ಆದ ಕೂಡಲೇ ಆಗೋ ಹಂಗೆ ಯಾರಿದ್ದಾನ? ಜೀವ ಇದ್ದಾನ. ಏನೂ ಆಗದೇ ಇದ್ದಂಗೆ ಯಾರಿದ್ದಾನ? ಪರಮಾತ್ಮ ಇದ್ದಾನ. ಮೇಲಿರೋ ಸೂರ್ಯನಿಗೆ ಏನೂ ಇಲ್ಲ ಇಲ್ಲಿ ಚಲಿಸಿದ್ರ, ಆದ್ರೆ ಆ ಪ್ರತಿಬಿಂಬ ಏನು ಮುಡಿರ್ತದೆ ನೋಡ್ರಿ, ಅದಕ್ಕೆ ಅಳ್ಳಾಡ್ತದೆ, ಅದು ಜೀವ ಇದ್ದಂಗೆ ತಿಂಗು ಮಾಡ್ಕೊಳ್ರಿ ಅಂತ ತೋರ್ಸ್ಯಾರ ಯಾದವಾರರು. ಜಲಾರ್ಕವತ್ ಜಲ ಪ್ರತಿಬಿಂಬ ಅರ್ಕವತ್ ಪುರುಷ ಜೀವ ಏವ ಲಿಪ್ಯತೆ ಇತ್ಯಪಿ ಗ್ರಾಹ್ಯಂ. ಜೀವಗ ದೋಷ ಹತ್ತಾವ ದೇಹದಲ್ಲಿ ಇದ್ದದ್ದಕ್ಕೆ. ಯಾಕ ಅವಂಗ್ಯಾಕೆ ಹತ್ತಾವ ಅಂದ್ರೆ, ಸಗೇಶಯರ್ಹಿ ಪ್ರಕೃತೆ ಗುಣೇಶ್ವಭಿವಿಷಜ್ಯತೆ ಅಹಂಕಾರ ವಿಮೂಢಾತ್ಮ ಕರ್ತಾಸ್ಮೀತ್ಯಭಿಮನ್ಯತೆ. ಇವನಿಗೆ ಕಾರಣ ಆ ಅಹಂಕಾರದಿಂದ ನಾನು ಕರ್ತ ಅಂತ ಅನ್ಕೊಂಡಿರ್ತಾನಂತೆ. ನೋಡಿ, ದೊಡ್ಡ ಸಮಸ್ಯೆ ಇವನಿಗೆ. ಅವ ಈ ಅಹಂಕಾರದಿಂದ
ವಾಸ್ತವಿಕವಾಗಿ ಈ ಜೀವ ಸ್ವರೂಪತಃ ಹೆಂಗಿದ್ದಾನ, ಜ್ಞಾನ ಆನಂದ ರೂಪ ಇದ್ದಾನ ಶಾಸ್ತ್ರ ತಿಳಿಸುವಂತೆ. ಆದರೂ ಏನಾಗಿದೆ, ಪ್ರಕೃತಿಯ ಗುಣವಾದ ಶರೀರದಲ್ಲಿ ಬಂದಾಗ ಸುಖ ದುಃಖಾದಿಗಳ ಅನುಭವ ಆಗ್ಲಿಕ್ಕೆ ಶುರು ಮಾಡಿದಾಗ ಇವ ಅನ್ಕೋತಾನಂತ ನಾನೇ ಇದನ್ನು ಮಾಡಿದೆ, ನಾನೇ ಇದನ್ನು ಅನುಭವಿಸ್ಲಿಕ್ಕತ್ತೀನಿ ಅಂತ ತಿಳ್ಕೊಂಡ್ಬಿಡ್ತಾನೆ. ಹಂಗೆ ತಿಳ್ಕೊಂಡು ಕೂಡಲೇ ಬಂಧನಕ್ಕೆ ಬೀಳಲಿಕ್ಕೆ ಶುರು ಮಾಡ್ತಾನೆ. ಯಾಕಾತು, ತನ್ನಲ್ಲಿ ಇಲ್ಲದೇ ಇದ್ದದ್ದನ್ನ ತನ್ನದು ಅಂತ ಭಾವಿಸ್ಲಿಕ್ಕೆ ಶುರು ಮಾಡಿದ ಕೂಡಲೇ ಅವನಿಗೆ ಸುಖ ದುಃಖಾದಿಗಳು ಹತ್ಲಿಕ್ಕೆ ಪ್ರಾರಂಭ ಆಯಿತು. ತೇನ ಸಂಸಾರ ಪದವೀಂ ಅವಶೋಭ್ಯೇತ್ಯ ನಿರ್ವೃತಃ ಪ್ರಾಸಂಗಿಕೈ ಕರ್ಮದೋಷೈ ಸದಸನ್ ಮಿಶ್ರಯೋನಿಷು. ಆ ಅಭಿಮಾನದಿಂದಲೇ ವಾಸ್ತವಿಕವಾಗಿ ತನ್ನ ಅಧೀನವಲ್ಲದ ಸಂಸಾರವನ್ನ ಮೇಲಿಂದ ಮೇಲೆ ಹೊಣ್ತಾನಂತ. ಮೇಲಿಂದ ಮೇಲೆ ಯಾಕೆ ಸಂಸಾರಕ್ಕೆ ಬರ್ತಾನೆ? ಅಭಿಮಾನ ಇದ್ದದ್ದಕ್ಕೆ. ಅಭಿಮಾನ ಇಲ್ಲದೆ ಹೋದರೆ ಸಂಸಾರ ಇರುವುದಿಲ್ಲ. ಅಭಿಮಾನ ಇದ್ದದ್ದಕ್ಕೆ ಸಂಸಾರ ಇರ್ತದೆ. ಪ್ರಾಸಂಗಿಕೈ ಕರ್ಮದೋಷೈ, ಆ ಸಂಸಾರದಲ್ಲಿ ಬಂದಾಗ ವಿಷಯಗಳ ಮೇಲೆ ಸ್ನೇಹ ಮಾಡಿ ಅದರಿಂದ ಏನು ಕರ್ಮದ ದೋಷಗಳು ಪುಣ್ಯ ಪಾಪ ಏನು ಬಂದಿರ್ತದೆ ಅವಾಗ ಎಲ್ಲಿ ಹುಡ್ತಾನವ? ಸದಸನ್ ಮಿಶ್ರ ಯೋನಿಷು, ದೇವಯೋನಿಯಲ್ಲಿ, ಅಸುರ ಯೋನಿಯಲ್ಲಿ, ಮನುಷ್ಯ ಯೋನಿಯಲ್ಲಿ ಹುಡ್ತಾನೆ. ಯಾಕೆ ಹುಡ್ತಾನೆ ಈ ಜೀವ ಅಂತ ಕೇಳಿದರೆ, ಅವರಿಗೆ ಪುಣ್ಯ ಪಾಪಗಳು, ಈ ಸ್ನೇಹ ನಿಮಿತ್ತ ಮಾಡಿರುವಂತಹ ಪುಣ್ಯ ಪಾಪಗಳೇನವ ಅದರಿಂದ ಅವರಿಗೆ ಹಾಗಾಗತ್ತೆ ಅಂತ ತಿಳಿಸ್ತಾ ಇದ್ದಾನೆ. ಸದಸನ್ಮಿಶ್ರಯೋನಿಷು ದೇವಾಸುರ ಮನುಷ್ಯ ಯೋನಿಷು ಅನಿವೃತ್ತೋ ದುಃಖ ಅಸಂಭಿನ್ನ ಸುಖರಹಿತ ಸನ್ ಆತ್ಯಂತಿಕ ಸೌಕರೂಪ ಪ್ರಯೋಜನಾಭಾವೇಪಿ ಸಂಸಾರ ಪದವಿ ಮಭ್ಯೇತಿ. ಆತ್ಯಂತಿಕವಾದ ಸುಖ ಇಲ್ಲ ಈ ಸಂಸಾರದಲ್ಲಿ. ಇಲ್ಲೇನು ಕೊನೆಯ ಸುಖ ಅದನ, ಪರಮಾನಂದ ಅದನ, ಇಲ್ಲಿ ಏನಿಲ್ಲ. ಆದರೂ ಕೂಡ ಪರಮಾನಂದವಿಲ್ಲದೆ ಇದ್ದರೂ ಕೂಡ ಈ ಜೀವ ಏನಾಗ್ತಾನ ಅಂದ್ರೆ ಸಂಸಾರದಲ್ಲಿ ಮೇಲಿಂದ ಮೇಲೆ ಬರ್ತಾನ. ನೋಡ್ರಿ, ಏನಾಗಿತ್ತು ಅಂದ್ರೆ ಏನೋ ಲಾಭ ಅದಕ್ಕೆ ಇವ್ ಮ್ಯಾಲಿಂದ ಮ್ಯಾಲೆ ಇಲ್ಲಿ ಬರ್ತಾನ ಅಂತಂದ್ರೆ ಹೋ ಅನ್ಬೇಕು. ಹೇ ಅವ್ನ್ ಬಹಳಷ್ಟು ಪ್ರಾಫಿಟ್ ಅದ್ರಿ, ಸುಳ್ಳ್ಯಾಕ ಕೈ ಹಾಕ್ತಾನ ಕೆಲಸಕ್ಕೆ ಅಂತ ಹಿಂಗೆ ಯಾವಾಗ ಅನ್ಬೇಕು? ಏನ್ರ ಇದ್ರೆ. ಏನದ ಈ ಸಂಸಾರದೊಳಗ ಏನೂ ಲಾಭ ಇಲ್ರಿ. ಏನೂ ಲಾಭ ಇಲ್ಲದೆ ಇದ್ದಾಗ ಸುಮ್ಮನೆ ಬರ್ತದ ಅಂದ್ರೆ ಇದು ಅಭಿಮಾನ ಮೂಲಕ ಬರ್ತದ ಅವಂಗ. ಅದರಿಂದ ಹುಷಾರಾಗಿರ್ಬೇಕು. ಅರ್ಥೇ ಅವಿದ್ಯಮಾನೋಪಿ, ಪ್ರಯೋಜನ ಇಲ್ಲದೆ ಇದ್ರೂ ಕೂಡ, ಈ ಸಂಸಾರಕ್ಕೆ ಬರೋದನ್ನ ಏನು ಪ್ರಯೋಜನ ಇಲ್ಲದೆ ಇದ್ರೂ ಕೂಡ ಸಂಸ್ಕೃತಿರ್ನ ನಿವರ್ತತೆ, ಈ ಸಂಸಾರ ಹೋಗಲ್ಲ ಅಲ್ರಿ. ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ಸಂಸಾರ ಯಾಕೆ ಹೋಗಂಗಿಲ್ಲ ಇವಂಗ? ಈಗ ಮತ್ತ ಮೋಕ್ಷಕ್ಕೆ ಯಾರು ಹೋಗ್ಬೇಕು? ನೀವು ಹೋಗ್ತಿರೋ ದೇವ್ರು ಹೋಗ್ತಾನ? ಎದ್ರ ಮೇಲೆ? ಮತ್ ನಿಮ್ ಕೈಯಾಗದ ಅಂತ ಆತಲ್ಲ ಮತ್ತ. ಅದರಿಂದ ನಿಮ್ ಕೈಯಾಗದ. ಯಾವ ಪ್ರಯೋಜನ? ಸಂಸಾರದಲ್ಲಿ ಮಹಾಪ್ರಯೋಜನ ಏನೂ ಇಲ್ಲ. ಮಹಾಪ್ರಯೋಜನ ಏನಿಲ್ಲ. ಮಹಾಪ್ರಯೋಜನ ಏನೂ ಇಲ್ಲದೆ ಇದ್ರು ಕೂಡ ಪುನಃ ಈ ಸಂಸಾರಕ್ಕೆ ಬರ್ತೀವಿ ನಾವು. ಅದಕ್ಕಂದ್ರು ಅರ್ಥೇ ಅವಿದ್ಯಮಾನೇಪಿ, ಏನೂ ಪ್ರಯೋಜನ ಇಲ್ಲದೆ ಇದ್ರು ಕೂಡ ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ಸಂಸಾರದಿಂದ ಬಿಡುಗಡೆ ಹೊಂದಬೇಕೋ ನಿವೃತ್ತತೆ, ನಿವರ್ತಿ ಹೋಗೋದಿಲ್ಲ. ಯಾಕ ಅಂತ ಕೇಳಿದ್ರೆ ಧ್ಯಾಯತೋ ವಿಷಯಾನಸ್ಯ, ಇವಂಗ ವಿಷಯಗಳ ರುಚಿ ಹತ್ತಿ ಬಿಟ್ಟದ್ರಿ. ಅವಂಗ ಏನಾಗ್ಯದ? ವಿಷಯಗಳ ರುಚಿ ಹತ್ತಿ ವಿಷಯಗಳನ್ನು ಮತ್ತೆ ಧ್ಯಾನ ಮಾಡ್ಕೋತಿರ್ತಾನಂತ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಕೃಷ್ಣ ಗೀತೆಯೊಳಗೆ ಇದನ್ನೇ ಮಾತು ಹೇಳ್ತಾನವ. ಅವ ಗೀತಾದೊಳಗೆ ಹೇಳಿದ್ದೇನೆಂದ್ರೆ, ವಿಷಯಗಳಲ್ಲಿ ನಮಗೆ ಆಸಕ್ತಿ ಭಾಳ ಅದ, ವಿಷಯಾಸಕ್ತಿ ಭಾಳ ಅದ. ನಮ್ಮ ಗುರುಗಳು ಹೇಳ್ತಿರ್ಬೇಕು, ತರಪರಚ ಹೇಳ್ತಿರ್ಬೇಕು, ಒಂದ್ ಯಾವ್ದಾದ್ರು ವಿಷಯ ಮಾತಾಡ್ರಿ ಅಂತ ಹಿಂಗಂದ್ರೆ ವಿಷಯಾಸಕ್ತಿ ಬೆಳೆಸ್ಬೇಡ್ರಿ ಅಂತ ಹಿಂಗಂತಿರ್ಬೇಕು ಅವ್ರು. ವಿಷಯಾಸಕ್ತಿ ಬೆಳೆಸ್ಬೇಡ್ರಿ, ಯಾಕಂದ್ರೆ ವಿಷಯ ಅನ್ಕೊಳ್ಳಿ ಒಂದೇನು ಹೇಳ್ಬೇಕು ಅಂತ. ಹಂಗ ಮನುಷ್ಯನಿಗೆ ಈ ಸಂಸಾರ ಯಾಕೆ ಪುನಃ ಬರ್ತದೆ ಅಂತ ಕೇಳಿದ್ರೆ, ವಿಷಯದಲ್ಲಿ ಆಸಕ್ತಿ ಇದ್ದದ್ದರಿಂದಲೇ ಈ ಸಂಸಾರಕ್ಕೆ ಬರ್ತಾವ. ವಿಷಯಾಸಕ್ತಿ ಕಡಿಮೆ ಮಾಡ್ಕೊಂಡ್ರಿ ಅಂದ್ರೆ ಸಂಸಾರಕ್ಕೆ ಬರೋದು ಕಡಿಮೆ ಆಗುತ್ತೆ. ಸ್ವಪ್ನೆ ಅನರ್ಥಾಗಮೋ ಯಥಾ. ನೋಡ್ರಿ, ಎಚ್ಚರ ಇದ್ದಾಗ ಬೇಕಾದಷ್ಟು ಪದಾರ್ಥಗಳನ್ನು ನೋಡ್ತಿರ್ತೀವಿ. ಸ್ವಪ್ನಾವಸ್ಥೆ ಒಳಗೆ ಏನೂ ಪ್ರಯೋಜನ ಇಲ್ಲದೆ ಇದ್ದ ಆನಿ ಒಂಟಿ ಕುದುರೆ ಎಲ್ಲ ನೋಡ್ತಿರ್ತೀವಿ. ಏನು ಪ್ರಯೋಜನದಪ್ಪ ಅದು ಆನಿ ಒಂಟಿ ಕುದುರೆ? ಏನೂ ಪ್ರಯೋಜನ ಇಲ್ಲದು. ಅದ್ರ ಮೇಲೆ ಹತ್ತಿ ಇನ್ನು ಮೆರವಣಿಗೆ ಹೋಗ್ತೀವ, ಅದ್ರ ಮೇಲೆ ಹತ್ತಿದ್ದಕ್ಕೆ ಏನು ರೊಕ್ಕ ಸಿಗ್ತೀಯೋ? ಏನೂ ಇಲ್ಲ. ಏನೂ ಪ್ರಯೋಜನ ಇಲ್ಲದೆ ಇದ್ರೂ ಕೂಡ ಸ್ವಪ್ನದಲ್ಲಿ ಹೇಗೆ ನಾನಾ ತರಹದ ಪದಾರ್ಥಗಳನ್ನು ನಾವು ಕಾಣ್ತೀವೋ ಅದರಂತೆ ಜಾಗೃತ ಅವಸ್ಥೆಯಲ್ಲಿ ಸಂಸಾರದಲ್ಲೂ ಕೂಡ ಯಾವ ಪದಾರ್ಥದಿಂದ ಏನೋ ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಪುನಃ ಇದರಲ್ಲಿ ಬರ್ತೀವಿ. ಅದಕ್ಕೇನಾಗ್ಬೇಕು? ಬ್ಯಾಡ್ರಪ್ಪ ಬಿಡಿಸ್ಕೊಂಡು ಹೋಗ್ಬೇಕು ನಮಗೆ.
ಏನ್ ಮಾಡಿದ್ರು, ಪ್ರಕೃತಿಯ ಲಕ್ಷಣವನ್ನು ಹಿಂದಿನ ಅಧ್ಯಾಯದಲ್ಲಿ ಹೇಳಿ, ಪುರುಷ ಪರಮಾತ್ಮ ಹೆಂಗಿದ್ದಾನ ಅಂತ ಕೇಳಿದ್ರೆ ಜೀವನ ಜೊತೆಗೆ ಇದೇ ದೇಹದಲ್ಲಿದ್ರೂ ಕೂಡ ಪರಮಾತ್ಮನಿಗೆ ದೇಹದಿಂದ ಆಗುವ ಸುಖ ದುಃಖಗಳ ಲೇಪ ಇಲ್ಲ. ಜೀವನಿಗೆ ಮಾತ್ರ ಅದ ನೀರಿನಲ್ಲಿ ಪ್ರತಿಬಿಂಬ ಮೂಡಿದಾಗ, ನೀರು ಚಲಿಸಿದಾಗ ಪ್ರತಿಬಿಂಬ ಚಲಿಸುವಂತೆ ಅಂತ ಹೇಳಿ, ಯಾಕೆ ಈ ಜೀವನಿಗೆ ಸಂಸಾರ ಬರ್ತದೆ ಅಂದರೆ ಅಭಿಮಾನ ಮೂಲಕವಾಗಿ ಬರ್ತಕ್ಕಂಥದ್ದಾಗಿದೆ. ಆ ಅಭಿಮಾನ ಮೂಲಕವಾಗಿ ಪುಣ್ಯವನ್ನೋ ಪಾಪವನ್ನೋ ಮಾಡ್ತಾನೆ, ಮಾಡಿದಾಗ ಮತ್ತೆ ಮತ್ತೆ ಯೋನಿಗಳಲ್ಲಿ ಹುಡ್ತಾನೆ. ಅಲ್ಲ ಮತ್ತೆ ಹುಡ್ತಾನೆ ಅಂದರೆ ಇದ್ರೊಳಗೆ ಏನಾರ ಲಾಭ ಇರಬೇಕಲ್ಲ ಅಂದ್ರೆ ಅವಿದ್ಯಮಾನೇ ಅರ್ಥೇಪಿ, ಏನು ಲಾಭ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಕೇವಲ ಒಂದು ಕಾರಣಕ್ಕಾಗಿ ಬರ್ತಾನೆ, ವಿಷಯಾಸಕ್ತಿ. ವಿಷಯಾಸಕ್ತಿಯನ್ನು ಇಷ್ಟು ಮಾಡ್ಕೊಂಡ್ಬಿಟ್ಟಾನಂದ್ರೆ ಏನೂ ಇಲ್ಲ ಅಂತ ಗೊತ್ತಿದ್ರು ಮತ್ತೆ ಬಂದು ಹೋಗ್ತಾನೆ. ಹೆಂಗದ ನಮ್ಮ ಪ್ರಾರಬ್ಧ, ಏನು ಅರ್ಥ ಆಗ್ತದಲ್ಲೋ? ವಿಷಯಾಸಕ್ತಿ ಒಂದೇ ನಮ್ಮನ್ನು ಪುನಃ ಪುನಃ ಈ ಸಂಸಾರಕ್ಕೆ ತರೋದು. ವಿಷಯಾಸಕ್ತಿಯನ್ನ ಕಳ್ಕೊಂಡ್ರೆ ಸಂಸಾರಕ್ಕೆ ಬರೋ ಚಾನ್ಸೇ ಇಲ್ಲ. ಎದಕ್ಕೆ ಬರ್ಬೇಕು? ಏನು ಕೆಲಸ ಇಲ್ಲೇ ಇಲ್ಲ. ಹೆಂಗ ಸ್ವಪ್ನದಲ್ಲಿ ಯಾವ ಪದಾರ್ಥಗಳನ್ನ ನೋಡಿದರೂ ಅದರಿಂದ ಪ್ರಯೋಜನವೇನೂ ಇಲ್ಲ. ಆದರೂ ಬೆಳಿಗ್ಗೆ ನೋಡಿದ ಸಂಸ್ಕಾರ ಸಾಯಂಕಾಲ ರಾತ್ರಿ ಸ್ವಪ್ನದಲ್ಲಿ ಪದಾರ್ಥಗಳಾಗಿ ಕಾಣ್ಲಿಕ್ಕೆ ಶುರು ಮಾಡ್ತದೆ. ಹಂಗ ಈ ಸಂಸಾರದಲ್ಲಿನ ವಿಷಯಾಸಕ್ತಿನೇ ಮತ್ ನಮ್ಮನ್ನು ಸಂಸಾರದಲ್ಲಿ ತರ್ತಾ ಇದೆ. ಹಂಗಾರೆ ಏನ್ ಮಾಡ್ಬೇಕ್ರಪ್ಪ? ಏನ್ ಮಾಡ್ಬೇಕ ಕೇಳ, ನಾ ಹೇಳ್ತೀನಿ ಅಂತ ಹೇಳಿ. ಪ್ರಬುದ್ಧ ಸ್ವಪ್ನ ಸುಪ್ತಿಭ್ಯಾಂ ಸಂಸ್ಮರನ್ ಆತ್ಮವೈಶಸಂ ವೈತತ್ಯಂ ವ್ಯಭಿಚಾರಂಚ ನಾಸೌ ಧ್ಯಾಯೇತ್ಯತೋ ಭಯಂ. ಈ ಸಂಸಾರವನ್ನ ಮತ್ ಸ್ಮರಣೆ ಮಾಡ್ಲಿಕ್ಕೆ ಹೋಗ್ಬೇಡ, ವಿಷಯಗಳನ್ನ ಮತ್ ನೆನೆಸ್ಕೊಳಿಕ್ ಹೋಗ್ಬೇಡ. ಅದೇನಾಗಿರ್ತದೆ? ಧ್ಯಾಯತೋ ವಿಷಯಾನ್ ಪುಂಸಃ. ಮತ್ತ ವಿಷಯಗಳನ್ನು ಧ್ಯಾನ ಮಾಡೋದ್ರಿಂದಲೇನೆ ಮತ್ ಇದ್ರೊಳಗೆ ಸಿಕ್ಕೋತೀವಿ ಅಂತ ಗೊತ್ತಾದ್ರೆ ಆ ವಿಷಯಗಳನ್ನು ಮತ್ ಸ್ಮರಣೆ ಮಾಡಬೇಡ, ಮತ್ ಧ್ಯಾನ ಮಾಡ್ಲಿಕ್ಕೆ ಹೋಗ್ಬೇಡ. ಪ್ರಬುದ್ಧ, ಸ್ವಲ್ಪ ಎದ್ದೇಳ ಮೇಲೆ ಒಂಚೂರು ಎಚ್ಚರಗೊಳ್ಳು. ಎದರಿಂದ? ಸ್ವಪ್ನ ಸುಪ್ತಿ. ಸ್ವಪ್ನ ಸುಪ್ತಿಗಳಿಂದ ಎಚ್ಚರಗೊಳ್ಳು ಅಂತ ಅಲ್ರಿ. ಮಲ್ಕೊಂಡವಂಗಿದ್ರ ಸ್ವಪ್ನ ಸುಪ್ತಿಗಳಿಂದ ಏಳು ಅಂತ ಹೇಳ್ಬೋದು. ನಾವು ಎಚ್ಚರನ ಇದ್ದೀವಿ, ಮತ್ತೆಲ್ಲ ನಮ್ಮನ್ನು ಎಬ್ಬಿಸ್ಲಿಕ್ಕತ್ತೀರಿ ನೀವು? ಎಚ್ಚರದೋಗು ಮಲಗಿರ್ತಾರಂತ ಕೆಲವರು. ಅದಕ್ಕೆ ಆಚಾರ್ಯರು ಭಾಗವತ್ ತಾತ್ಪರ್ಯ ಬರೀತಾರ. ಅದೇ ಎಚ್ಚರದ ತಪ್ಪು ಮಾಡೋದನ್ನೇ ಹೇಳ್ತೀವಿ, ಅದನ್ನೇ ಹೇಳಿಗತ್ತೀವಿ. ಎಚ್ಚರ ಇಲ್ಲ, ಅದು ಬೇರೆ, ಪುರಾಣದ ಮಲಗೋದಲ್ಲ. ಒಟ್ಟೆ ಎಚ್ಚರ ಇದ್ದಾಗ ನೀವು ಈಗ ಹೇಳ್ರಿ ಅಂತ ಹೇಳೋದೇನದ? ಪ್ರಬುದ್ಧ ಅಂತ ಕೃಷ್ಣ ಎಲ್ಲಿ ಹೇಳ್ಬೇಕು, ಕಪಿಲ ಎಲ್ಲಿ ಹೇಳ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಆಚಾರ ಅಂತಾರೆ, ಮಹಾಭಾರತದೊಳಗೆ ಅಜ್ಞಾನ ಮತ್ತು ಇದು ಸ್ವಪ್ನ ಮತ್ತು ಸುಷುಪ್ತಿ ಶಬ್ದಗಳಿಗೆ ಅರ್ಥ ಹೇಳಾರಂತೆ. ಅಜ್ಞಾನಂ ಸುಪ್ತಿ ಶಬ್ದೋಕ್ತಂ ಸ್ವಪ್ನಶ್ಚೈವ ವಿಪರ್ಯಯ. ಸ್ವಪ್ನ ಅಂದ್ರೆ ವಿಪರೀತ ಜ್ಞಾನ, ಆಮೇಲೆ ಸುಷುಪ್ತಿ ಮಲ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಅಜ್ಞಾನ ಅಂತ ಅರ್ಥ. ಮಲ್ಕೊಳ್ಳೋದು ಅಂದ್ರೆ ಅಜ್ಞಾನ, ಕನಸು ಅಂದ್ರೆ ವಿಪರೀತ ಜ್ಞಾನ ಅಂತ ಅರ್ಥ ಮಾಡ್ಯಾರಂತ ಮಹಾಭಾರತದಲ್ಲಿ. ಆದ್ದರಿಂದ ಇಲ್ಲೇನ್ ಮಾಡಬೇಕು? ಸ್ವಪ್ನ ಸುಪ್ತಿಭ್ಯಾಂ ಪ್ರಬುದ್ಧ, ಅಜ್ಞಾನದಿಂದ ವಿಪರೀತ ಜ್ಞಾನದಿಂದ ಎಚ್ಚರಗೊಂಡು. ಅಲ್ರಿ ಹೆಂಗ್ ನಮ್ಗೆ ಹೆಂಗೆ ಎಚ್ಚರಗೊಳ್ಳಿಕ್ಕೆ ಬರ್ತದೆ? ಅದಕ್ಕೆ ಯಾವ್ದವಾರ ಬರೀತಾರ ಏನು? ಪ್ರಬುದ್ಧ ಇತ್ಯಸ್ಯ ಗುರುಪದೇಶೇನ ಪ್ರಕರ್ಷೇಣ ಜ್ಞಾತ್ವಾ. ಗುರುಪದೇಶ ಪಡಿಬೇಕಂತ, ಶಾಸ್ತ್ರೋಪದೇಶವನ್ನು ಪಡಿಬೇಕಂತ. ವಿಜಯಧ್ವಜ ತೀರ್ಥರು ಶಾಸ್ತ್ರೋಪದೇಶವನ್ನು ಪಡೆದು ಅಂತ ಬರೀತಾರೆ. ಶಾಸ್ತ್ರೋಪದೇಶದಿಂದ ಚಂದಾಗಿ ಜ್ಞಾನವನ್ನ ಸಂಪಾದನೆ ಮಾಡಿ ಇದನ್ನ ನೋಡ್ಬೇಕಂತ. ಆತ್ಮ ವೈಶಸಂ ಸಂಸ್ಮರನ್. ಅಯ್ಯೋ, ಈ ವಿಷಯ ಸೇವನೆ ಇದೆಯಲ್ಲ, ಇದು ನನ್ನ ನಾಶ ಮಾಡ್ತದೆ. ಆತ್ಮವೈಶಸ ಅಂದ್ರೆ ಆತ್ಮನಾಶ. ಈ ಸಂಸಾರ ಏನದ, ಈ ಸಂಸಾರ ನನ್ನನ್ನ ನಾಶ ಮಾಡ್ಲಿಕ್ಕದ. ಈ ಸಂಸಾರ ಇದು ನನ್ನನ್ನು ನಾಶ ಮಾಡ್ತದೆ ಅಂತ ತಿಳ್ಕೊಂಡು ಗುರುಪದೇಶದಿಂದ ಚೆನ್ನಾಗಿ ಶಾಸ್ತ್ರೋಪದೇಶವನ್ನ ಮಾಡಿಕೊಂಡು ಫುಲ್ ಎಚ್ಚರ ಆಗ್ಬೇಕಂತ. ಅಜ್ಞಾನ ಮತ್ತು ವಿಪರೀತ ಜ್ಞಾನಗಳನ್ನ ಪೂರ್ಣ ಕಳ್ಕೊಂಡು, ಅಜ್ಞಾನ ವಿಪರೀತ ಜ್ಞಾನಗಳನ್ನ ಪೂರ್ಣವಾಗಿ ಕಳ್ಕೊಂಡು ಎಚ್ಚರ ಆಗಿ, ಅಷ್ಟ ಅಲ್ಲ ವೈತಥ್ಯಂ ವ್ಯಭಿಚಾರಂಚ. ಎರಡದಂತ ಈ ಸಂಸಾರಕ್ಕೆ, ಒಂದು ವೈತಥ್ಯ, ಒಂದು ವ್ಯಭಿಚಾರ. ವೈತಥ್ಯ ಅಂದ್ರೆ ಏನು? ವಿಥತ, ವ್ಯರ್ಥ, ಏನಿಲ್ಲ ಅಂತ ಅನ್ನೋದನ್ನು ಮನಗಾಣಬೇಕು. ವ್ಯಭಿಚಾರ ಅಂದ್ರೆ ಏನದು? ನಮ್ಮ ಜೊತೆಗೆ ಬರಂಗಿಲ್ರಿ, ನಮ್ಮ ಬಿಟ್ಟು ಹೋಗ್ತಾ. ಅದು ಏನು ಸಂಪಾದನೆ ಮಾಡಿರ್ತೀವಿ ಎಲ್ಲ ಇಲ್ಲೇ ಇಟ್ಟು, ಒಟ್ಟು ಇಲ್ಲೇ ಇಟ್ಟು ಹೋಗ್ಬೇಕ್ರಿ. ಅವ ತಗೊಂಡೋಗಿರ್ತಾನ ನೋಡ್ರಿ ಮುಂದಿನವ, ಅವ ಸಂತೋಷ ಪಡ್ತಿರ್ತಾನ. ಅಂತೂ ನಮ್ಮಪ್ಪ ಇಷ್ಟು ಆಸ್ತಿ ಬಿಟ್ಟು, ಅವನು ಬಿಟ್ಟು ಹೋಗ್ಬೇಕ್ರಿ ಮುಂದಿನ ಸಲ. ಅದು ವ್ಯಭಿಚಾರ. ಅದು ಏನು ವ್ಯಭಿಚಾರ? ಅವನ ಜೊತೆಗೆ ಹೋಗಂಗಿಲ್ರಿ, ಅವನ್ ಬಿಟ್ಟು ಹೋಗಬೇಕು. ಅಂದಮೇಲೆ ಈ ಸಂಸಾರ ನಮ್ಮ ಜೊತೆಗೆ ಬರುವಂತಹದ್ದಲ್ಲ, ಅದು ವ್ಯಭಿಚಾರ ಇರ್ತದ, ನಮ್ ಬಿಟ್ಟು ಹೋಗ್ತದ ಅಂತ ಗೊತ್ತಾಗಿ ಅಜ್ಞಾನ ಮತ್ತು ಮಿಥ್ಯಾಜ್ಞಾನಗಳಿಂದ ಎಚ್ಚರಾಗಿ ಶಾಸ್ತ್ರಜ್ಞಾನವನ್ನು ಮಾಡಿಕೊಂಡು ಅತಗೇವ ಶನೈಶ್ಚಿತ್ತಂ ಪ್ರಸಕ್ತಂ ಅಸತಾಂ ಪಥಿ. ದುಷ್ಟ ಹಾದಿಯಲ್ಲಿ ಹೊರಟ ಈ ಮನಸ್ಸನ್ನ ಮೆಲ್ಲ ಕೇಳ್ಕೊಂಡ್ಬರ್ಬೇಕಂತ. ಭಕ್ತಿಯೋಗೇನ ತೀವ್ರೇಣ ವಿರಕ್ತ್ಯಾಚ ನಯೇದ್ವಶಂ. ಯಾವಾಗ? ಭಕ್ತಿಯೋಗದಿಂದ. ನೋಡ್ರಿ, ಅದಕ್ಕೆ ಹೇಳ್ತಾರ
ಅಸತಾಂ ವಿಷಯಾಣಾಂ ಪತಿ ಮಾರ್ಗೇ ಪ್ರಸಕ್ತಂ ವಶಂ ನಯೇತ್. ದುಷ್ಟ ವಿಷಯಗಳಲ್ಲಿ ಹೋಗಿರುವಂತಹ ಈ ಮನಸ್ಸನ್ನ ಎಳೆದುಕೊಂಡು ಬಂದು ಏನ್ ಮಾಡಬೇಕು? ನಮ್ಮ ವಶಕ್ಕಿಡಬೇಕಂತೆ. ಅದು ಹೆಂಗ್ ಸಾಧ್ಯ ಅಂದ್ರೆ ಯಥಾ ಹರಿ ವಿಷಯಕಮೇವ ಸ್ಯಾತ್ ತಥಾ ಕುರ್ಯಾತ್. ಯಾವಾಗಲೂ ನಮ್ಮ ಮನಸ್ಸು ಹರಿ ವಿಷಯದಲ್ಲೇ ಆಸಕ್ತವಾಗುವಂತೆ ಮಾಡ್ಕೊಳ್ಬೇಕಂತ. ಯಮಾದಿವಿರ್ ಯೋಗ ಪಥೈಹಿ ಅಭ್ಯಸನ್ ಶ್ರದ್ಧಯಾನ್ವಿತಃ ಮಯಿ ಭಾವೇನ ಸತ್ತೇನ ಮತ್ಕಥಾ ಶ್ರವಣೇನ ಚ. ಆ ಮನಸ್ಸು ಹಿಂಗೆ ಭಗವಂತನ ಕಥೆಯಲ್ಲೇ ಆಸಕ್ತವಾಗಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಮುಂದಿನ ಅಧ್ಯಾಯದಲ್ಲಿ ಇದು ವಿವರಣೆ ಮಾಡ್ತಾನೆ. ಇಲ್ಲಿ ಒಂದು ಸಂಕ್ಷೇಪದಲ್ಲಿ ಹೇಳಿದ್ದಾನೆ. ಏನ್ ಮಾಡಬೇಕು? ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳು ಇವ ಅಷ್ಟಾಂಗ. ಆ ಅಷ್ಟಾಂಗವನ್ನು ಮುಂದಿನ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳ್ತಾನೆ. ಅವುಗಳನ್ನ ಮಾಡಬೇಕು. ಇವು ಯೋಗ ಪಥ, ಯೋಗದ ಹಾದಿ. ಕರ್ಮದ ಹಾದಿ, ಭಕ್ತಿ ಹಾದಿ, ಯೋಗದ ಹಾದಿ. ನನ್ನ ಹಾದಿ ಅಂತಂತಿರ್ತಾರೆ ನೋಡಿ ಕೆಲವು. ನಮ್ ದಾರಿಪ್ಪ ನಾವೇನ್ ಮಾಡ್ಕೊಂಡಿವಿ ಅಂತಂಗ ಯೋಗ ಪಥೈಹಿ ಅಭ್ಯಾಸ ಮಾಡ್ಬೇಕು. ಈ ಯೋಗ ಪಥಗಳನ್ನ ಅಭ್ಯಾಸ ಮಾಡ್ಬೇಕು. ಹೆಂಗ್ ಮಾಡ್ಬೇಕು? ಶ್ರದ್ಧಯಾನ್ವಿತ. ಇದೇನು ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಹೇಳ್ಯಾರ, ಅದು ಶ್ರದ್ಧಾ ತೋರಿಸ್ಬೇಕ್ರಿ ಒಂಚೂರು. ಪ್ರಾಣಾಯಾಮ ಹೇಳ್ಯಾರ, ಹಿಂಗೆ ಕುತ್ಕೊಂಡ್ಬಿಡೋದು ಮೂಗ್ ಬಿಟ್ಕೊಂಡು ಹಿಂಗೆ ಪ್ರಾಣಾಯಾಮ ಕಣ್ಣಿಗಿರಿ ಅವರು ಯಾವ ಪ್ರಾಣಾಯಾಮ ಅದು? ಉಸಿರು ಹೊರಗೂ ಒಳಗೂ ಹೋಗ್ತಿರ್ತದೆ. ಇವಾಗ ಪ್ರಾಣಾಯಾಮ ಮಾಡಿದ್ರೆ ಮೂಗ್ ಮೇಲೆ ಹಿಡ್ಕೊಂಡು ಕೈ ಅವುಗಳು ಮಾಡೋದು ಎಲ್ಲ ಯಾಂತ್ರಿಕ ಆಗ್ಬಿಟ್ಟವ ನಮ್ಮಲ್ಲಿ. ಯಾಂತ್ರಿಕ ಆಗ್ಬಿಟ್ಟದೆ. ಯಾಕಂದ್ರೆ ಮೊದಲನೇ ದಿವಸ ಏನು ಮೂಗು ಹಿಡಿಸಿದ್ರು ಅದು ಫೋರ್ಸೇಬಲಿ ಹಿಡಿಸಿದ್ರಿ ನಮಗೆ. ಅವ್ರು ಏನು ಮಾಡಿದ್ರು, ಮೂಗು ಹಿಡಿಯೋ ಸನ್ನೆ ಮಳಿತಿ ಅಂತ ತಿಳ್ಕೊಂಡು ಅಪ್ಪ ಮಗ ಮೂಗು ಹಿಡ್ಕೊಂಡ. ಅದು ಹಿಡ್ಕೊಂಡು ಅಭ್ಯಾಸ ಆಗ್ಬಿಡ್ತು. ಸುಮ್ಮನೆ ನೀವು ಪ್ರಾಣಾಯಾಮ ಸಂಗ ಮೂಗು ಕೈ ಹೋಗ್ತದೆ. ಅದೇನು ಇರ್ಲಿ ಬಿಡ್ಲಿ, ಅದು ಮೊದಲು ಫೋರ್ಸೇಬಲ್ಲಿ, ಆಮೇಲೆ ಚಟ, ಆಮೇಲೆ ಸ್ವಭಾವ, ಇಷ್ಟಾಗಿ ಕುತ್ಕೊಂಡ್ಬಿಟ್ಟದ. ಅದು ಯಾಂತ್ರಿಕ ಆಗ್ಬಿಟ್ಟದ. ಶ್ರದ್ಧೆಯಿಂದ ಯಮಾದಿಭಿರ್ ಯೋಗಪಥೈಹಿ ಅಭ್ಯಸನ್ ಶ್ರದ್ಧಯಾನ್ವಿತ ಮಯಿ ಭಾವೇನ ಸತ್ತೇನ, ನನ್ನಲ್ಲಿ ನಿರ್ವ್ಯಾಜವಾದ ಅಂದ್ರೆ ಸಜ್ಜನರ ಮಾತನ್ನ ಕೇಳಿಕೊಂಡು, ಹಿತವನ್ನ ಕೇಳಿಕೊಂಡು, ಮತ್ ಕಥಾ ಶ್ರವಣೇನ ಚ, ನನ್ನ ಕಥಾ ಶ್ರವಣವನ್ನ ಮಾಡ್ತಾ ಆ ಮನಸ್ಸನ್ನ ತರಬೇಕು, ವಶಕ್ಕೆ ತರಬೇಕು. ಸರ್ವಭೂತ ಸಮತ್ವೇನ, ಎಲ್ಲ ಪ್ರಾಣಿಗಳಲ್ಲೂ ಭಗವಂತ ಸಮಾನನಾಗಿ ಇದ್ದಾನ. ನಿರ್ವೈರೇಣ ಪ್ರಸಂಗತಃ. ನೋಡ್ರಿ, ವೈಷ್ಣವರಲ್ಲಿ ದ್ವೇಷವನ್ನ ಸರ್ವಾತ್ಮನ ಮಾಡಬಾರದಂತ. ವೈಷ್ಣವರಲ್ಲಿ ಮಾಡುವ ದ್ವೇಷವೂ ಸಂಸಾರಾಪಾದಕ. ದೇವರು ಕಪಿಲ ಉಪದೇಶ ಮಾಡ್ತಾನೆ, ವಿಷ್ಣು ಭಕ್ತರ ಮೇಲೆ ದ್ವೇಷವನ್ನ ಮಾಡಿದರೆ ಸಂಸಾರಾಪಾದಕ ಮತ್ತು ಸಂಸಾರವನ್ನ ತಂದು ಕೊಡ್ತದೆ. ನಿರ್ವೈರೇಣ ಇಬ್ರು ವಿಜಯಧ್ವಜ ತೀರ್ಥರು ಯಾದವಾರಿಬ್ಬರು ಬರೀತಾರ, ವೈಷ್ಣವ ದ್ವೇಷರಾಹಿತ್ಯೇನ ಅಪ್ರಸಂಗತಃ ನಿರ್ವೈರೇಣ ಅಪ್ರಸಂಗತಃ. ನಾವು ವಿಷ್ಣು ಭಕ್ತರ ಮೇಲೆ ದ್ವೇಷವನ್ನೇ ಮಾಡೋದಿಲ್ಲ ಅಂದಮೇಲೆ ಅಂಥ ಪ್ರಸಂಗ ಇಲ್ಲಪ್ಪ ನಮಗೆ. ಎಂಥ ಪ್ರಸಂಗ? ಮತ್ತೆ ಬರೋ ಪ್ರಸಂಗ ಇಲ್ಲ. ವಿಷ್ಣು ಭಕ್ತರ ಮೇಲೆ ನೀವು ದ್ವೇಷವನ್ನ ಮಾಡಿದ್ರ ಉತ್ತಮ. ಯಾರಾದ್ರೂ ವಿಷ್ಣು ಭಕ್ತ ಇಲ್ಲ ನಾವು ಜಗತ್ನಾಗ, ದ್ವೇಷ ಇಲ್ಲ. ಅವ್ರು ನಮಗೆ ಬೇಕಾದಲ್ಲಿ ಹೊಡಿಲಿ ಅನ್ಲಿ, ನಾವು ದ್ವೇಷ ಮಾಡೋ ಹಂಗಿಲ್ಲ. ಅವೇನ್ ತಿಳ್ಕೊತಾನ ನೋಡಿದಿಲ್ಲೋ ಹೆಂಗದ ನಮ್ದು ಕೊತ್ತಿದ್ದಿಲ್ ಬಾಯಿ ಮುಚ್ಚಿಕೊಂಡು ಅಂತ ಹಿಂಗ ಅಂತಾನ ಅವ ಅನ್ಲಿ. ನಾವು ಅಶಕ್ತರು ಅನ್ಸ್ಕೋಲ್. ಯಾಕ? ನಾವು ಮಾತ್ರ ಅವ್ನು ದ್ವೇಷ ಮಾಡೋದು ಬೇಡ. ಯಾಕ? ನಾವೇನಾದರೂ ದ್ವೇಷ ಮಾಡಿದರೆ, ಅವನ ಬಗ್ಗೆ ಕೆಟ್ಟದ್ದನ್ನ ಮಾಡಿದರೆ ಮತ್ತೊಮ್ಮೆ ಸಂಸಾರಕ್ಕಾದಿ. ಆದ್ದರಿಂದ ನಿರ್ವೈರೇಣ ಅಪ್ರಸಂಗತಃ ಬ್ರಹ್ಮಚರ್ಯೇಣ ಮೌನೇನ ಸ್ವಧರ್ಮೇಣ ಮಹೀಯಸ ಸ್ವಧರ್ಮೇಣ. ನಮ್ಮ ಧರ್ಮದ ಬಗ್ಗೆ ನಮಗೆ ಭಾರಿ ಇರ್ಬೇಕಂತ. ನಾವೇನು ಧರ್ಮ ಮಾಡ್ತಾ ಇದ್ದೀವಿ, ಇದು ಭಾರೀ ಧರ್ಮ, ಇದನ್ನ ಮಾಡೇ ತೀರ್ಬೇಕು ಅಂತ ಇಟ್ಕೊಂಡಿರ್ಬೇಕಂತೆ. ಅಷ್ಟೇ ಅಲ್ಲ, ಮಹೀಯಸ ಅನ್ನೋ ಶಬ್ದಕ್ಕೆ ಯಾದವಾರ ಬರೀತಾರೆ, ಸ್ವಹಿತ ಧರ್ಮಾನುಷ್ಠಾನೇನ ಈಶ್ವರಾರ್ಪಣೇನ ಮಹೀಯಸ. ಬರೇ ಧರ್ಮಾಚರಣೆಯನ್ನು ಮಾಡೋದಲ್ಲ, ಧರ್ಮಾಚರಣೆಯನ್ನ ಮಾಡಿ ಭಗವದರ್ಪಣವನ್ನ ಮಾಡೋದರಿಂದ ಆ ಧರ್ಮ ಮಹೀಯಸ್, ಶ್ರೇಷ್ಠವಾದ ಧರ್ಮ ಆಗ್ತದೆ. ಯಾವಾಗ ಧರ್ಮ ಶ್ರೇಷ್ಠ ಆಗ್ತದೆ? ಭಗವದರ್ಪಣವನ್ನ ಮಾಡಿದಾಗ ಆ ಧರ್ಮ ಅದು ಶ್ರೇಷ್ಠವಾಗುತ್ತದೆ. ಬ್ರಹ್ಮಚರ್ಯೇಣ ಮೌನೇನ ಸ್ವಧರ್ಮೇಣ ಮಹೀಯಸ ಯದೃಚ್ಛಯೋಪಲಬ್ಧೇನ ಸಂತುಷ್ಟ ಮಿತವಾನ್ ಮುನಿಹಿ. ದೇವರೇನು ಕೊಟ್ಟ ಯದೃಚ್ಛೆಯಿಂದ ಸ್ವಪ್ರಯತ್ನಾಭಾವೇಪಿ ಹರೀಚ್ಛೆಯ ಪ್ರಾಪ್ತಧನೇನ. ಅದವಾರ ಬರೀತಾರೆ. ಯದೃಚ್ಛ ಅಂದ್ರೆ ಏನಪ್ಪಾ? ಯದೃಚ್ಛ ಅಂದ್ರೆ ಏನು ಅಂದ್ರೆ ನಮ್ಮ ಪ್ರಯತ್ನ ಏನೋ ಇಲ್ಲದೆ ಇದ್ರೂ ಕೂಡ ಭಗವಂತ ತಾನಾಗಿ ಏನು ನಮ್ಮ ತನಕ ಕೊಟ್ಟು ಕಳಿಸ್ಯಾನ, ಅದನ್ನು ತಗೋಬೇಕು. ನನಗೆ ಆಶ್ಚರ್ಯ ಆಗ್ತದೆ, ಹಿಂಗೆ ರಗಸಲ ಅನುಭವ ಆಗಿದ್ರಿ. ಏನೋ ಪ್ರಯತ್ನ ಮಾಡದೇ ಇದ್ರು ನಮ್ಮ ಹೆಸರಿಗೆ ಬಂದು ಸರಳ ಮುಟ್ಕೊಂಡ್ಬಿಟ್ಟಿರ್ತ ಮನೆ ತನಕ. ಇದು ಎದೃಚ್ಛ. ನಮಗೇನು ಕೊಡ್ಬೇಕಾಗಿತ್ತು ಸ್ವಾಮಿ ಕೊಟ್ಟಾನ, ಮುಗಿಸೋದು ಕೆಲಸ. ಎದೃಚ್ಛಯ ಸ್ವಪ್ರಯತ್ನಾಭಾವೇಪಿ ಹರಿ ಇಚ್ಛೆಯ ಪ್ರಾಪ್ತಧನೇನ ವಿವಿಕ್ತ ಶರಣ.
ಹೇಳಿದ್ರು ಸಂತುಷ್ಟನಾಗಿರಬೇಕು. ಮಿತವಾಕ್ ಅಂದ್ರೆ ಏನು? ಹೆಚ್ಚಿಗೆ ಉಣಬಾರದು. ಹೆಚ್ಚಿಗೆ ಉಣ್ಣೋದ್ರಿಂದ ಸಾಧನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಚ್ಚಿಗೆ ಉಂಡ್ರೆ ಗಣದ್ರ ಇದ್ದಿ ಮಾಡ್ತೀವಿ ಹೊರತಾಗಿ ಸಾಧನೆ ಆಗುವುದಿಲ್ಲ. ಆತ ವಿವಿಕ್ತ ಶರಣ, ಅದಕ್ಕೆ ಮತ್ತು ಏಕಾಂತದಲ್ಲಿ ಇರಬೇಕು ಅನ್ನೋ ಮಾತನ್ನು ತಿಳಿಸಿಕೊಡ್ತಾರೆ. ಶಾಂತಃ ಭಗವದೇಕ ನಿಷ್ಠ, ಭಗವಂತನಲ್ಲಿ ನಿಷ್ಠೆ ಇರಬೇಕು. ಮೈತ್ರ ಕರುಣ ಆತ್ಮವಾನ್, ಸ್ವನೀಚರಾದ ತಮಗಿಂತಲೂ ಚಿಕ್ಕವರಾದ ಸಜ್ಜನರಲ್ಲಿ ಕೃಪೆ ಇರಬೇಕು ಇತ್ಯಾದಿಗಳನ್ನೆಲ್ಲವನ್ನ ಹೇಳಿದ್ದಾರೆ. ಇದಾದ ಮೇಲೆ ಮುಂದಿನ ಮಾತು, ಸಾನುಬಂಧೇ ಚ ದೇಹೇಸ್ಮಿನ್ ಅಕುರ್ವನ್ ಅಸದಾಗ್ರಹಂ ಜ್ಞಾನೇನ ದೃಷ್ಟ ತತ್ವೇನ ಪ್ರಕೃತೆ ಪೌರುಷಚ್ಚ. ನೋಡ್ರಿ ಏನು ಹೇಳಿದ್ರು ಇಷ್ಟೊತ್ತು? ಆ ಮನಸ್ಸನ್ನು ವಶ ಮಾಡಿಕೊಳ್ಳಿಕ್ಕೆ ಬೇಕಾದ ದಾರಿಗಳನ್ನು ಹೇಳಿದರು. ಕೊನೆಗೊಂದು ಮಾತು ಹೇಳ್ತಾರೆ, ನೀವು ಹಿಂಗೆಲ್ಲ ಹೇಳ್ಕೋತ ಹೋದ್ರೆ ನಮ್ಮನೆಗೆ ಕೇಳ್ಬೇಕಲ್ಲ. ನಿಮ್ಮನೆಗೆ ಯಾರು ಕೇಳ್ಬೇಕಪ್ಪ? ನಮ್ಮ ಮಗ, ನಮ್ಮ ಸಸಿ, ನಮ್ಮ ಮೊಮ್ಮಕ್ಕಳು ನಮ್ಮನ್ನು ಕೇಳಂಗಿಲ್ರಿ, ಮಾತಾಡ್ಸಂಗಿಲ್ಲ. ನಮ್ಮನ್ನು ಹಿಂಗೆಲ್ಲ ಮಾಡ್ಕೋತ ಹೋದ್ರೆ ಬರೀ ಅಜ್ಜ ಮೂಗು ಹಿಡ್ಕೊಂಡು ಕೂತಿರ್ತಿ, ನಮ್ಮನೆ ಯಾವ ನೋಡ್ತಿ, ಹಿಂಗೆ ಇಲ್ಲ ಅಂತಾರ. ಅಂದ್ರೆ ಹಿಡಿಬೇಕಂತ. ಸಾನುಬಂಧೇಚ ದೇಹೇ, ಈ ದೇಹ, ಈ ದೇಹಾನುಬಂಧಿಗಳು, ಇದ್ರ ಮೇಲೆ ನಮ್ದೇನದ ಅಂದ್ರೆ ಅಸದ್ ಆಗ್ರಹ. ವಾಸ್ತವಿಕವಾಗಿ ಆಗ್ರಹ ಅಲ್ಲದು, ಅಸದಾಗ್ರಹ, ದುರಾಗ್ರಹ ನಮಗೆ. ಅವು ಯಾವೂ ನಮ್ಮಲ್ಲ. ಮತ್ತೆ ಅವು ಯಾರು? ಅವು ಪ್ರಕೃತೇ ಪುರುಷಸ್ಯ ಚ, ಎಲ್ಲವೂ ಭಗವಂತನ ಅಧೀನವ. ಆ ಭಗವದಧೀನವಾದ ದೇಹಾನುಬಂಧಿಗಳ ಮೇಲೆ ಆಗ್ರಹ ಮಾಡ್ತೀವಿ. ನಮ್ದಿದು ಅಂತ ಅಧಿಕಾರವನ್ನು ಚಲಾಯಿಸ್ತೀವಿ. ಆ ಅಧಿಕಾರ ಚಲಾಯಿಸಿದ್ದಕ್ಕೆ ಅವ್ರಂತಾರೆ, ನೀ ನಮ್ಮನ್ನು ಮಾತಾಡ್ಸವಲ್ಲಾಗಿ ಅಂತ ಕೇಳ್ತಾರ. ಅವ್ರು ನೀನು ಹಿಂಗೆ ಮಾಡ್ಲಿಕ್ಕತ್ತಿ ಅಂತ ಕೇಳ್ತಾರೆ. ಅವರು ಯಾವಾಗ ನಮ್ಮನ್ನು ಪ್ರಶ್ನೆ ಮಾಡ್ತಾರ ಅಂದ್ರೆ ನಾವು ಅವ್ರ ಮೇಲೆ ಅಧಿಕಾರ ಚಲಾಯಿಸಿದ್ರೆ. ಇಷ್ಟ ಅದು ಸಿಂಪಲ್ ಥಿಂಗ್. ಏನದಂದ್ರೆ ನಾವು ಅವ್ರ ಮೇಲೆ ಅಧಿಕಾರ ಚಲಾಯಿಸಿದ್ರೆ ಅವ್ರು ಪ್ರಶ್ನೆ ಮಾಡ್ತಾರೆ. ನಾವು ಅಧಿಕಾರ ಚಲಾಯಿಸೋದು ನಿಲ್ಲಿಸಿಬಿಟ್ರೆ ಪ್ರಶ್ನೆ ಮಾಡೋದೇ ಇಲ್ಲ. ಆದ್ದರಿಂದ ಜ್ಞಾನೇನ ದುಷ್ಟ ತತ್ವೇನ, ಅದರ ತತ್ವದ ಅದು ಏನದ ತಿರುಳೇನದ ಎಂಬುದನ್ನು ತಿಳ್ಕೊಂಡ್ಬಿಟ್ರಿ ಅಂದರೆ ಅಧಿಕಾರ ಚಲಾಯಿಸ್ಲಿಕ್ಕೆ ಹೋಗೋದಿಲ್ಲ. ಎಲ್ಲವೂ ಭಗವದಧೀನ ಅಂತ ಗೊತ್ತಾಗ್ಬಿಡ್ತದೆ. ಸಾನುಬಂಧೇ ಚ ದೇಹೇಸ್ಮಿನ್ ಅಕುರ್ವನ್ ಅಸದಾಗ್ರಹಂ ಜ್ಞಾನೇನ ದುಷ್ಟತತ್ವೇನ ಪ್ರಕಟೇ ಪುರುಷಸ್ಯ ಚ. ಇನ್ನೊಂದು ಮಾತು ಹೇಳ್ತಾರ, ಏನಂತಾರ? ನಿವೃತ್ಯ ಬುದ್ಧ್ಯವಸ್ಥಾನೋ ದೂರೀಭೂತಾನ್ಯ ದರ್ಶನ ಉಪಲಭ್ಯಾತ್ಮನಾತ್ಮಾನಂ ಚಕ್ಷುಷೇವಾರ್ಕಮಾತ್ಮದೃಕ್. ಭಗವಂತನನ್ನ ಕಾಣಲಿಕ್ಕೆ ಮತ್ತಿಷ್ಟು ದಾರಿಗಳವ. ಏನದಪ್ಪ? ಮತ್ತಿಷ್ಟೇನವ? ನಿವೃತ್ತ ಬುದ್ಧಿ ಅವಸ್ಥಾನ. ಭಗವಂತನ ಕಾಣಬೇಕು ಅಂದ್ರೆ ಬುದ್ಧಿಯ ಏನೊಂದು ಅವಸ್ಥಾನ ಅದ, ಅದರಿಂದ ನಿವೃತ್ತರಾಗಬೇಕಂತ. ಏನಂಗಂದ್ರೆ ಬುದ್ಧಿ ಅವಸ್ಥೆಯಿಂದ ನಿವೃತ್ತ ಆಗಬೇಕು ಅಂದ್ರೆ ಏನು? ಬುದ್ಧಿ ಅವಸ್ಥೆಯಿಂದ ನಿವೃತ್ತ ಆಗಬೇಕು ಅಂದ್ರೆ ಏನು? ಹಿಂದಿನ ಅಧ್ಯಾಯದೊಳಗೆ ಬುದ್ಧಿ ಲಕ್ಷಣ ಹೇಳ್ಯಾರ್ರಿ ಅವ. ಬುದ್ಧಿ ಅಂದ್ರೆ ಏನು ಅಂತ ಹೇಳ್ಬೇಕಾದಾಗ ಅವನ್ಗೆ ನಿರೂಪಣೆ ಮಾಡಿ ಕೊಟ್ರ. ಅಲ್ಲಿ ಇಲ್ಲದಪ್ಪ, ಅದು ಹೇಳ್ಯಾರ ನೋಡ್ರಿ. ಬುದ್ಧಿ ಏನದ? ಬುದ್ಧಿ ಲಕ್ಷಣಂ ಸಂಶಯ ವಿಪರ್ಯಾಸ ನಿಶ್ಚಯ ಸ್ಮೃತಿ ಸ್ವಾಪ ಇತ್ಯುಚ್ಯತೆ ಬುದ್ಧೇ ಲಕ್ಷಣಂ. ಇವೇನವ? ನಿದ್ದಿ, ಕನಸು ಇತ್ಯಾದಿಗಳೇನು ನೋಡ್ರಿ, ಇವೆಲ್ಲ ಬುದ್ಧಿ ಅವಸ್ಥಾನಗಳು, ಬುದ್ಧಿ ಲಕ್ಷಣಗಳು. ನಿವೃತ್ತ, ಇವುಗಳಿಂದ ನಿವೃತ್ತನಾಗ್ಬೇಕಂತ. ಅಂದ್ರೆ ಏನು? ಅರ್ಥ ಆಗಿಲ್ಲ ನಮಗೆ. ಬುದ್ಧಿಯ ಅವಸ್ಥೆಗಳೇನವ? ಸಂಶಯ, ವಿಪರೀತ ಜ್ಞಾನ, ನಿದ್ದಿ ಮುಂತಾದವುಗಳಿಂದ ನೀವು ನಿವೃತ್ತರಾಗ್ರಿ. ರಿಟೈರ್ಡ್ ಆದಿರ್ಲೋ ಸುಬ್ಬಣ್ಣ ಅಂತ ಹಿಂಗೆ ಇರ್ತಾರೆ. ಮುಗಿದ್ರಪ್ಪ ಅಂತೂ 4 ವರ್ಷ ರಿಟೈರ್ಡ್ ಆಗಿ ಬೆಲ್ಲ ಆರಾಮಿದ್ದೀವಿ ಅಂತ ಹಿಂಗೆ ಅಂತಿರ್ತೀವಿ. ಹಂಗಾರೆ ಬುದ್ಧಿ ಲಕ್ಷಣದಿಂದ ನಿವೃತ್ತರಾಗ್ರಿ. ಯಾವುದು ಬುದ್ಧಿ ಲಕ್ಷಣ? ಅದು ಆಚಾರ ಬರೀತಾರೆ, ನಿದ್ರಾದಿ, ನಿದ್ದೆ ಇತ್ಯಾದಿಗಳನ್ನು. ಅದಕ್ಕೆ ಯಾವ್ದಾದ್ರು ಸ್ವಲ್ಪ ವಿವರಣೆ ಕೊಡ್ತಾರೆ. ಏನಂತಂದ್ರೆ, ಹೌದು, ನಿವೃತ್ತ ನಿದ್ರೆ ಅಂದ್ರೆ ಅರ್ಥ ಏನು? ನಿದ್ರಾದಿಗಳಿಂದ ನಿವೃತ್ತರಾಗೋದು ಅಂದ್ರೆ ಏನಪ್ಪಾ ಅರ್ಥ? ಅಂದ್ರೆ ನಿದ್ದೆ ಬಿಟ್ಟು ಬಿಡ್ಬೇಕು ಅಂತ ಅರ್ಥ. ಹೆಂಗ? ಮಲಗ್ಬೇಕೋ ಬೇಡ? ಮಲ್ಕೊಳ್ರಿ, ಬೇಡ ಅಂದಿಲ್ಲ. ಆಚಾರ ಅಂತಾರೆ ನೀವು ಮಲಗ್ಲಿಕ್ಕೆ ನಮ್ಮ ತಕರಾರಿಲ್ಲ. ಹೆಂಗೆ ಮಲಗಬೇಕು? ಆ ಮಲ್ಕೊಳ್ಳೋದ್ರಾಗ ಒಂದು ಕ್ರಮ ಅದ. ಹೆಂಗೆ ಮಲಗಬೇಕಪ್ಪ? ಏನು ಮಲ್ಕೊಳ್ಳೋದ್ರಾಗ ಒಂದು ಕ್ರಮ ಅದ ಅಂತ. ಏನು ಕ್ರಮ ಅದ ಮಲ್ಕೊಳ್ಳೋದ್ರಾಗ? ಹಾಸಿಗೆ ಹಾಸ್ಕೊಂಡು, ದಿಂಬಿಟ್ಕೊಂಡು, ಚಾದರ ಹೊತ್ಕೊಂಡು ಕ್ರಮ. ಅದು ಕ್ರಮ ಅಲ್ಲ, ಆ ಕ್ರಮ ಅಲ್ಲ. ಮತ್ತೇನು? ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದೋ ಪುನರೇವ ಸಮಭ್ಯಸೇತ್. ಯಾವ್ದವಾರ ವ್ಯಾಖ್ಯಾನದಲ್ಲಿ ಬರೀತಾರೆ. ಏನ್ ಮಾಡ್ತಿರ್ಬೇಕು? ಯಾವಾಗ್ಲೂ ಓದ್ಕೋತಿರ್ಬೇಕು, ಯಾವಾಗ್ಲೂ ಬರ್ಕೋತಿರ್ಬೇಕು, ಯಾವಾಗ್ಲೂ ಕೇಳ್ಕೋತಿರ್ಬೇಕು. ನೋಡ್ರಿ ಏನೆಂದಾರ? ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಟೇತಪಿ ಕ್ವಚಿತ್. ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಒಂದು ಕ್ಷಣ ಕಳಿಬೇಡ್ರಿ, ವ್ಯರ್ಥ ಮಾಡಬೇಡ್ರಿ.
ಅಲ್ರಿ ಹಿಂಗ ಕೇಳ್ಕೋತ ಕೂತ್ರ ಒಂದು ನಮ್ಮ ಮುಂದಿನ ದಿನ ಗತಿ ನಿದ್ದಿಗಿದ್ದಿ ಅತ್ಯಶಕ್ಕೇತೋ ನಿದ್ರಾ ಅದು ಇಲ್ಪ ಇನ್ನು ನಮಗೆ ನಿದ್ದೆ ತಡಿಲಿಕ್ಕಾಗಂಗಿಲ್ಲ, ನಮ್ಮ ಕಂಟ್ರೋಲ್ ಮೀರೇ ಇದೆ ಅಂದ್ರೆ ಆಗ ಮಲ್ಕೊಳ್ರಿ. ನಿದ್ದೆ ಬರೋಕ್ಕಿಂತ ಮೊದ್ಲು ಹಾಸಿಗೆ ಹಾಸ್ಕೊಂಡು ದಿಂಬಿಟ್ಟುಕೊಂಡು ಚಾದರ ಹೊತ್ಕೊಂಡು ಉಳ್ಳಾಡಿ ಎಡಕ್ಕೊಂಬಗ್ಲಾಗೋದು ಮಲಕ್ಕೊಂಬಗ್ಲಾಗೋದು. ಅವ್ ನಿದ್ದೆ ಬರ್ಲಾರ್ದಕ್ಕೆ ಬಜುಕ್ ಮಲಗಿದವ್ರನ್ನ ಇಷ್ಟು ಹರಟಿ ಹೊಡ್ಸೋದು. ಏನು ಅವ್ಕೆ ನಿದ್ದೆ ಬಂದಿರ್ತಾವ ಪಾಪ, ಬಜುಕ್ ಮಲ್ಕೊಂಡು ನಿದ್ದೆ ಬಂದಿರ್ತಾವ, ಮಲ್ಕೊಂಡೇನ ತಾವು ಕೆಬ್ಸೋದು, ಇವ್ರನ್ನ ಎಬ್ಸೋದು, ಮಲ್ಕೊಂಡ್ರೆ ನೀವು ಇಷ್ಟಕ್ಕೂ ನಿಂತು ಇವ್ರು ಎಬ್ಸೋದು. ಅವು ವಯಸ್ಸಾದಂಗೆ ಆದಾಗ ನಿದ್ದೆ ಬರೋದಿಲ್ಲ, ಅವು ಮತ್ತೆ ಅಭ್ಯಾಸ ಆಗಿಬಿಟ್ಟಿರ್ತದೆ. ಆ ಟೈಮಿಗೆಲ್ಲಿ ಹಾಸಿಗೆ ಮೇಲೆ ಹಿಂಗೆ ಮಲ್ಕೊಳ್ಳೋ ಅಭ್ಯಾಸ ಆಗಿಬಿಟ್ಟಿರ್ತದೆ, ಮಲ್ಕೊಂಡ್ಬಿಟ್ಟು. ಅದಕ್ಕೆ ಹೇಳಿದ್ರು ಅತ್ಯಶಕ್ಕೆ ಇತ್ತು ನಿದ್ರಾ ಅದವು, ಇನ್ನು ನಮ್ಮ ಕಡೆಯಿಂದ ನಿದ್ರೆ ಕಂಟ್ರೋಲ್ ಮಾಡ್ಲಿಕ್ಕಾಗೋದಿಲ್ಲ ಅಂದಾಗ ಮಲ್ಕೊಳ್ಳಿ. ಎಚ್ಚರ ಆದ್ಕೊಳ್ಳಿ ಏನ್ ಮಾಡ್ಬೇಕು, ಪುನರೇವ ಸಮಭ್ಯಸೇತ್. ಮತ್ತೆ ಕೆಳಗೆ ಪುಸ್ತಕ ಇಡ್ರಿ. ಹಿಂಗ ಮಾಡಿದ್ರೆ ಏನ್ರ ಒಂಚೂರು ಪಾರ್ ಆಗ್ತೀರಿ ನೀವು, ಇಲ್ಲದೇ ಇದ್ರೆ ಪಾರಂಗಿಲ್ಲ. ಅಲ್ರಿ ಆಚಾರ ಇಷ್ಟು ಸಾಧನ ಮಾಡೀವಿ ನಾವು ಜೀವನದೊಳಗೆ, ಇನ್ನೂ ಪಾರ ಆಗಿಲ್ಲ ಯಾರು. ನಮಗೇನು ಅಂದ್ರೆ ಪಾಪ ಒಬ್ರು ಆಚಾರು ಹುಟ್ಟಿದಾಗಿನ ಸಾಯೋ ತನಕ ಬರೀ ಪುಸ್ತಕ ಹಿಡ್ಕೊಂಡು ಕೊನೆಗೆ ಪುಸ್ತಕಾಚಾರ ಆಗಿ ಹೋಗ್ಬಿಟ್ರು ಅವರು. ಅವ್ರು ಮತ್ತೆ ಮೋಕ್ಷಕ್ಕೆ ಹೋದ್ರು ಬಿಟ್ರು ಯಾರು ಗೊತ್ತೇ ಆಗಿಲ್ಲ. ಹೆಂಗೆ ನಮ್ದೇನಿರ್ತದೆ ಅಂದ್ರೆ ನಾವು ಇದನ್ನ ಮಾಡಿದ್ ನೋಡಿರ್ತೀವ್ರಿ, ಇಷ್ಟು ಸಾಧನ ಮಾಡ್ಯಾನ ನೋಡಿರ್ತೀವಿ. ಅವನ ಸಾಧನ ಅಷ್ಟು ಮಾಡಿದ್ರೆ ಎಷ್ಟಾಗಿರ್ತದೆ, ಒಂದು ಹನಿ ಆಗಿರ್ತದೆ. ಎಷ್ಟಾಗಿರ್ತದೆ ಸಾಧನ, ಒಂದು ಹನಿ ಆಗಿರ್ತದೆ. ಯಾಕಂದ್ರೆ ಅವನ ಸಾಧನ ಎಷ್ಟಾಗಬೇಕಾಗಿದೆ, ಒಂದು 50, 60, 70, 100 ಜನ್ಮಗಳಲ್ಲಿ ಸಾಧನೆಯಾದಾಗ ಅಷ್ಟು ಕೂಡಿ ಒಂದಿಷ್ಟಾಗಿರ್ತಾರೆ ಸಣ್ಣದು. ಈಗ ಅದು ಕೋಲಾರದ ಚಿನ್ನದ ಗಣಿ ಇತ್ತು ನೋಡ್ರಿ, ಅದೇನದು ತೆಗೆದು ಎಷ್ಟು ತೆಗೆದಿದ್ದವ ಅಂದ್ರೆ ಟನ್ಗಟ್ಲೆ ಕಲ್ಲು ಇಲ್ಲ ತೆಗೆದಿದ್ದ. ಬಂಗಾರ ಎಷ್ಟು ಬಂತು ಪಾತ್ರವಾಗ. ಅಂದಮೇಲೆ ನಮ್ಮ ಸಾಧನೆ ಎಷ್ಟಾಗ್ಯದ ಅಂದ್ರೆ ಅಷ್ಟರಿ. ಅದು ಹೆಸರು ಮಾತ್ರ ಗೋಲ್ಡ್ ಮೈನ್, ಅದು ಬಂಗಾರದ ಗಣಿ ಹೆಸರು ಅಷ್ಟೇ. ಅದಕ್ಕೆ ಬರೋದೇನು ಖರೆ ಕಲ್ಲಿನ ಗಣಿ ಅಂತ ಹೆಸರಿಡ್ಬೇಕಾಗಿತ್ತು, ಅದಕ್ಕೆ ಇಟ್ಟಿಲ್ಲ. ಯಾಕೆ ಅಷ್ಟರೊಳಗೆ ಏನು ಇಷ್ಟು ಸಿಗ್ತದೆ, ಅದ ಬಂಗಾರ ಗಣಿ. ಹಂಗಿದ್ದಂಗೆ ನಮ್ಮ ಜೀವನದೊಳಗೆ ಸಾಧನ ಇಷ್ಟಿರ್ತದೆ. ಉಳಿದದ್ದೆಲ್ಲ ಕಸ ಕಡ್ಡಿ ಕಲ್ಲು ಅಷ್ಟೇ ರೀ. ನಮಗೇನು ಅನ್ನಿಸ್ತಿರ್ತದೆ, ಭಯಂಕರ ಮಾಡ್ಕೊಂಡ್ಬಿಟ್ರು ಸಾಧನ, ಇವ್ರು ಭಯಂಕರ ಮಾಡ್ಕೊಂಡ್ಬಿಟ್ರು ಅಂತ. ಏನೂ ಇರಂಗಿಲ್ಲ ಅದ್ರೊಳಗೆ. ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾಡ್ರಿ, ಓದ್ತಿರಿ ಯಾವಾಗಲೂ ಅಂತ. ಹಿಂಗೆ ನಿವೃತ್ತ ಬುದ್ಧ್ಯವಸ್ಥಾನ ಧೂರೀಭೂತ ಅನ್ಯ ದರ್ಶನ, ಇತರ ದರ್ಶನಗಳನ್ನು ಓದಬೇಡ್ರಿ. ಅಸತ್ಶಾಸ್ತ್ರಂ ಪರಿತ್ಯಜೇತ್, ದುಷ್ಟಶಾಸ್ತ್ರಗಳು ಅಂತೇನವ ಅವನ್ನ ಬಿಡ್ರಿ. ಯಾಕಂದ್ರೆ ನಿಮ್ಮ ಬುದ್ಧಿ ಇನ್ನೂ ಅಷ್ಟು ಪಕ್ವ ಆಗಿಲ್ಲ. ದುಷ್ಟಶಾಸ್ತ್ರಗಳನ್ನು ಓದಿದಾಗಲೂ ನಿಮ್ಮ ಶಾಸ್ತ್ರವನ್ನು ಬಿಡದೇ ಇರುವಷ್ಟು ನಿಮ್ಮ ಬುದ್ಧಿ ಪಕ್ವ ಆಗಿಲ್ಲ. ನಿಮ್ಮ ಬುದ್ಧಿ ಪಕ್ವ ಆಗಿದ್ರೆ ದುಷ್ಟಶಾಸ್ತ್ರಗಳನ್ನು ಓದ್ಕೊಡ್ರಿ ಬೇಡ ಅಂದಿಲ್ಲ. ನಮ್ಮ ಬುದ್ಧಿ ಹೆಂಗದ್ರಿ, ಅದು ಬೆಳಕು ಎರಡರಿಂದ ಬರ್ತದಂತ. ಏನು, ವಜ್ರದಿಂದ ಬೆಳಕು ಬರ್ತದೆ, ದೀಪದಿಂದ ಬೆಳಕು ಬರ್ತದೆ. ವಜ್ರದ ಮೇಲೆ ಗಾಳಿ ಬೀಸಿದ್ರೆ ಏನೂ ಆಗಂಗಿಲ್ಲ, ಬೆಳಕು ಹಂಗೆ ಇರ್ತದೆ. ಇದ್ರ ಮೇಲೆ ಗಾಳಿ ಬೀಸಿದ್ರೆ ಗೊತ್ತಾತಲ್ಲ. ಅಂದಮೇಲೆ ನಮ್ಮ ಬುದ್ಧಿ ಹೆಂಗದ, ಹಿಂಗದ. ಜ್ಞಾನಿಗಳ ಬುದ್ಧಿ ಹೆಂಗಿರ್ತದೆ, ವಜ್ರದ ಬೆಳಕಿದ್ದಂಗೆ. ಅದು ವಾತ್ಯಯಾಪಿ ನಹನ್ಯತೆ, ಗಾಳಿ ಎಷ್ಟು ಜೋರ್ಲಿ ಬೀಸಿದ್ರು ಅದೇನು ವ್ಯತ್ಯಾಸ ಆಗಂಗಿಲ್ಲ. ನಮ್ಮ ಬುದ್ಧಿ ಏನದ ಅದು ದೀಪದ ಬುದ್ಧಿ ಅದ, ಅದು ಗಾಳಿ ಬೀಸಿದ್ರೆ ಟಣ್ ಅಂತದ. ಅದಕ್ಕೆ ಅನ್ಯ ದರ್ಶನ ದೂರೀಭೂತ, ಅದು ಹಿಂಗದ. ದೂರದರ್ಶನ ಅನ್ಯಭೂತ ಅಂತ ಮಾಡ್ಕೋಬೇಕು ಅದನ್ನ. ಅರ್ಥ ತಿಳಿ ಅಂತ ಹೇಳಿ ಶಬ್ದ ಏನದ, ದೂರೀಭೂತ ಅನ್ಯ ದರ್ಶನ ಅದ. ಅದನ್ನ ದೂರದರ್ಶನ ಅನ್ಯಭೂತ ಅಂತ ಮಾಡ್ಕೊಂಡ್ಬಿಡ್ರಿ. ಅದು ದೂರದರ್ಶನ ಅದ, ಸ್ವಲ್ಪ ಅನ್ಯ ಬಿಟ್ಬಿಡ್ರಿ, ಬೇರೆ ಇಟ್ಬಿಡ್ರಿ, ನೀವು ಹತ್ಕೋಗ್ಬೇಡ್ರಿ ಅಂತ ಹೇಳ್ಯಾರ. ಏನು ದೂರದರ್ಶನ ನೋಡೋ ಹಂಗಿಲ್ಲ, ಅದೊಂದು ಭೂತನ. ಅದು ದೂರದರ್ಶನ ಕಡಿಮೆ ಅದೇನು ದೇವ್ರಿ ಅದು ಎಲ್ಲರ. ಅದಕ್ಕೆ ಉಪಲಭ್ಯಾತ್ಮನಾತ್ಮಾನಂ, ಮನಸ್ಸಿನಲ್ಲಿ ಭಗವಂತನನ್ನ ಹೊಂದಿ. ಹೆಂಗ ಚಕ್ಷುಷೇ ಅರ್ಕಮಾತ್ಮದಕ್ಕೆ, ಸೂರ್ಯನನ್ನ ಕಣ್ಣಿನಿಂದ ನೋಡುವಂತೆ ಪರಮಾತ್ಮನನ್ನ ಮನಸ್ಸ ನಾವು ನೋಡಬೇಕು ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಅದ್ರ ಭಗವದ್ ದರ್ಶನ ಆದಮೇಲೆ ಮುಂದೆ ಏನಾಗ್ತದೆ, ಮುಕ್ತಲಿಂಗ ಸದಾಭಾಸಂ ಅಸತಿ ಪ್ರತಿಪದ್ಯತೆ ಸತೋ ಬಂಧುಂ ಸಮಂ ಚಕ್ಷು ಸರ್ವಸ್ಯ ಸರ್ವಾನುಸ್ಯೂತಮದ್ವಯಂ ಇತ್ಯಾದಿಗಳನ್ನು ಹೇಳ್ತಾರೆ. ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.